ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮ್ಮೆಲ್ರಿಗೂ ತಿಳಿದಿದೆ. ಆದರೆ ಸಾಂಬಾರಲ್ಲಿ ಹಾಕ್ದಾಗಂತೂ ನಾವು ತೆಗೆದು ಪಕ್ಕಿಟ್ಟೇ ಇಡ್ತೀವಿ. ದೊಡ್ಡವ್ರು ತಿಂದರೂ ಒಂದು ಪಕ್ಷ, ಚಿಕ್ಕ ಮಕ್ಕಳು ತಿನ್ನೋದಿಲ್ಲ, ತೆಗೆದು ಪಕ್ಕಿಡ್ತಾರೆ. ಬನ್ನಿ ಇವತ್ತು ಮಸಾಲೆ ಚಿತ್ರಾನ್ನ ಕರಿಬೇವಿನ ಸೊಪ್ಪನ್ನ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಸೊಸೈಟಿ ಅಕ್ಕಿನ ಬಳಸಿ ಮಾಡ್ತಾಯಿದ್ದೀನಿ. ನೋಡಿ, ಈ ಟಿಪ್ಸ್ನ ಫಾಲೋ ಮಾಡಿ. ಸೊಸೈಟಿ ಅಕ್ಕಿ ಚೆನ್ನಾಗಿ ಆಗೋದಿಲ್ಲ, ಮೆತ್ತಗಾಗುತ್ತೆ ಅನ್ನೋರು ಅಕ್ಕಿ ಮೇಲೆಯಿಂದ ನಾನು 1.5 ಇಂಚ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಉಪ್ಪನ್ನು ಸೇರಿಸ್ಕೊಂಡು ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಒಂದು ಜಾರ್ ತೊಗೊಂಡು ಇಲ್ಲಿ 1 ಹಿಡಿ ಆಗೋಷ್ಟು ತೆಂಗಿನಕಾಯಿನೂ ತೊಗೊಂಡು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನಾನು ಕರಿಬೇವಿನ ಸೊಪ್ಪು ನೋಡಿ, ಹಿಡಿ ಅಂತಿರಲ್ಲ ಆ ಥರ ತುಂಬಕ್ಕೆ 1 ಹಿಡಿ ತೊಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು. ಈ ಥರ ಸ್ವಲ್ಪ ಕರಿಬೇವಿನ ಸೊಪ್ಪು ಬಲ್ತಿದ್ರೆ ಚೆನ್ನಾಗಿರುತ್ತೆ. ಈಗ ನೀರು ಹಾಕ್ಕೊಳ್ದೆ ತೆಂಗಿನಕಾಯಿ ಕರಿಬೇವಿನ ಸೊಪ್ಪನ್ನು ಎರಡನ್ನೂ ತರಿಯಾಗಿ ಸ್ವಲ್ಪ ರುಬ್ಕೊಳ್ಳೋಣ. ನೋಡಿ, ಇಲ್ಲಿ ಅನ್ನ ಕರೆಕ್ಟಾಗಿ ಉದ್ರುದ್ರಾಗಿದೆ. ಒಂದು ವಿಜಿಲ್ ಬಂದಿದ ನಂತರ ಒಂದು 5 ನಿಮಿಷ ಹಾಗೆ ಬಿಟ್ಟು ನಂತರ ಕುಕ್ಕರ್ ಓಪನ್ ಮಾಡಿ ನೋಡಿ ಉದ್ರುದ್ರಾಗಿದೆ. 1.5 ನೀರು ಇಟ್ಕೊಂಡ್ರೆ, ನೀವು 1 ಕಪ್ಪು ಅಕ್ಕಿಗೆ 1.5 ನೀರು ಇಟ್ಕೊಂಡ್ರೆ ಕರೆಕ್ಟಾಗಿ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಅನ್ನ. ನಂತರ ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಸ್ವಲ್ಪ ಜೀರಿಗೆನೂ ತೊಗೊಂಡಿದ್ದೀನಿ. ಇಷ್ಟು ಸ್ವಲ್ಪ ಕೆಂಪಗಾದ ನಂತರ ಗೋಡಂಬಿ ಒಂದು 10ರಿಂದ 15 ತೊಗೊಂಡಿದ್ದೀನಿ. ಸ್ವಲ್ಪ ಇದನ್ನೆಲ್ಲ ಕೆಂಪಗೆ ಹುರ್ಕೊಳ್ಳೋಣ. ಸೊಸೈಟಿ ಅಕ್ಕಿ ಮೆತ್ತಗಾಗುತ್ತೆ ಅಂತ ನಿಮ್ಗೆ ಯಾರಿಗೆಲ್ಲ ಮಾಡೋದಕ್ಕೆ ಚೆನ್ನಾಗಿರಲ್ಲ, ಮೆತ್ತಗಾಗುತ್ತೆ ಅನಿಸುತ್ತೋ ಅವರೆಲ್ಲ ಈ ಟಿಪ್ಸ್ನ ಫಾಲೋ ಮಾಡಿ, ಕರೆಕ್ಟಾಗಿ ಆಗುತ್ತೆ. ನಂತರ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಒಂದು 8ರಿಂದ 9 ತೊಗೊಂಡಿದ್ದೀನಿ. ಇಲ್ಲಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಸ್ವಲ್ಪ ಕೆಂಪಗೆ ಹುರಿದಿದ ನಂತರ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ತೊಗೊಂಡಿದ್ದೀನಿ ನಾನು. ನಂತರ ನಾವಿಲ್ಲಿ ತರಿಯಾಗಿ ರುಬ್ಬಿರ್ತಕ್ಕಂಥ ಕರಿಬೇವಿನ ಸೊಪ್ಪು, ತೆಂಗಿನಕಾಯಿನೂ ಸೇರಿಸ್ಕೊಂಡು ಬಾಡಿಸ್ಕೊಳ್ಳೋಣ. ಸ್ವಲ್ಪ ತಳ ದಪ್ಪ ಇರೋ ಪಾತ್ರೆನ ತಗೊಳ್ಳಿ, ಯಾಕಂದರೆ ಕರಿಬೇವಿನ ಸೊಪ್ಪು ಹಾಕಿದ ನಂತರ ಸ್ವಲ್ಪ ತಳ ಅಂಟುತ್ತೆ. ಅದರಿಂದ ಸ್ವಲ್ಪ ದಪ್ಪ ಪಾತ್ರೆನೇ ತಗೊಳ್ಳಿ ನೀವು. ಈ ಥರ ಸ್ವಲ್ಪ ಕರಿಬೇವಿನ ಸೊಪ್ಪೆಲ್ಲ ಬಾಡಿದ ನಂತರ ಒಂದು 5ರಿಂದ 6 ಟೊಮೊಟೊ ತೊಗೊಂಡಿದ್ದೀನಿ. ನಾನಿಲ್ಲಿ ಹುಳಿ ಆಗಿರ್ತಕ್ಕಂಥ ಟೊಮೊಟೊನ ತೊಗೊಂಡಿದ್ದೀನಿ. ಆಪಲ್ ಟೊಮೊಟೊ ಏನಾದರೂ ನೀವು ತೊಗೊಂಡಿದ್ರೆ ಒಂದು ನಿಂಬೆಹಣ್ಣನ್ನು ತೊಗೊಳ್ಳಿ, ನಿಂಬೆಹಣ್ಣು ಹಿಂಡು ಹಾಕ್ಕೊಳ್ಳಿ, ಆವಾಗ ಚಿತ್ರಾನ್ನ ಇನ್ನೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಹುಳಿ ಟೊಮೊಟೊ ತೊಗೊಳೋದ್ರಿಂದ ನಿಂಬೆಹಣ್ಣನ್ನ ಯೂಸ್ ಮಾಡ್ತಾಯಿಲ್ಲ. ನಂತರ ರುಚಿಗೆ ತಕ್ಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಟೊಮೊಟೊ ಬೇಯೋವರೆಗೂ ಕಲಿಸ್ಕೊಳ್ಳೋಣ. ನೋಡಿ, ಟೊಮೊಟೊ ಬೆಂದಿದ ನಂತರ ಎಣ್ಣೆ ತಾನಾಗೆ ಈ ಥರ ಬಿಟ್ಕೊಳ್ಳುತ್ತೆ. ನಂತರ ಇದನ್ನೆಲ್ಲ ಬೇಯಿಸಿದಾದ್ಮೇಲೆ ಕೊನೆಯಲ್ಲಿ ಅರಿಶಿಣ ಪುಡಿನೂ ಸ್ವಲ್ಪ ತೊಗೊಂಡಿದ್ದೀನಿ. ಅರಿಶಿಣ ಪುಡಿ ಹಾಕಿ ಕಲಸಿದ ನಂತರ ಅನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಅನ್ನ ಉದ್ರುದ್ರಾಗಿ ಚೆನ್ನಾಗೇ ಆಗಿದೆ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಿತ್ರಾನ್ನ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಂತರ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳೆಲ್ಲ ಸಾಂಬಾರಲ್ಲಿ ಕರಿಬೇವಿನ ಸೊಪ್ಪು ತಿನ್ನಲ್ಲ, ಅದ್ರ ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮ್ಗೆ ಗೊತ್ತಿರುತ್ತೆ. ಅದರಿಂದ ಈ ಥರ ಮಕ್ಕಳಿಗೆಲ್ಲ ಮಾಡಿಕೊಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತಿಂಗಳಲ್ಲಿ 2 ಸತಿ ಆದರೂ ಒಮ್ಮೆ ಈ ಥರ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.